ಪರೋಕ್ಷವಾಗಿ 2028ರ ಸಿಎಂ ಅಭ್ಯರ್ಥಿ ಘೋಷಿಸಿದ್ರ ಸಿದ್ದರಾಮಯ್ಯ. ಮುಂದಿನ ಚುನಾವಣೆ ಸಾರಥ್ಯ ಅಧಿಕೃತವಾಗಿ ಬಂಡೆಗೆ ಹಸ್ತಾಂತರವಾಯಿತಾ? ನನಗಿಂತ ಕಿರಿಯರಾದ ಶಿವಕುಮಾರ್ಗೆ ಉಜ್ವಲ ಭವಿಷ್ಯವಿದೆ. ಬಿರುಗಾಳಿ ಎಬ್ಬಿಸಿದೆ ಸಿದ್ದು ಡಿಕೆ ಉಜ್ವಲ ಭವಿಷ್ಯದ ಹೇಳಿಕೆ. ಪರೋಕ್ಷವಾಗಿ ಡಿಕೆಗೆ ಮುಂದಿನ ಶಸ್ತ್ರ ನೀಡಿದ್ರ ಸಿದ್ದರಾಮಯ್ಯ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ ಡಿಕೆಶಿಗೆ ಸಿದ್ದು ಸರ್ಪ್ರೈಸ್ ಗಿಫ್ಟ್ ನೀಡಿದ್ದಾರೆ. 2028ರ ಚುನಾವಣೆಯಲ್ಲಿ ಡಿಕೆಶಿ ಬೆಂಬಲಕ್ಕೆ ನಿಲ್ತೀನಿ. ಸಿದ್ದರಾಮಯ್ಯರ ಈ ಹೇಳಿಕೆಯ ಹಿಂದಿನ ಗುಟ್ಟೇನು? ಸಿದ್ದು ಟ್ವೀಟ್ ಬೆನ್ನಲ್ಲೇ ಕೈ ಪಾಳೆಯದಲ್ಲಿ ಹೊಸ ಲೆಕ್ಕಾಚಾರ. 2028ಕ್ಕೆ ಕೈ ಅಧಿಕಾರಕ್ಕೆ ತರಲು ಡಿಕೆಶಿಗೆ ಜೊತೆಯಾಗಿರುವೆ. ಸ್ವಪಕ್ಷದ ರಾಜಕೀಯ ಬದ್ಧ ವೈರಿಗೆ ಮುಕ್ತ ಕಂಠದಿಂದ ಪ್ರಶಂಸಿಸಿದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಮುಂದಿನ ಚುನಾವಣೆಯ ಸಾರಥ್ಯ ಅಧಿಕೃತವಾಗಿ ಬಂಡೆಗೆ ಹಸ್ತಾಂತರ ಆಯ್ತಾ ಅಂತ ಅನ್ನಿಸ್ತಾ ಇದೆ. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಟ್ವೀಟ್ನಲ್ಲಿ ನನಗಿಂತ ಕಿರಿಯರಾದ ಶಿವಕುಮಾರ್ಗೆ ಉಜ್ವಲ ಭವಿಷ್ಯವಿದೆ ಅಂತ ಟ್ವೀಟ್ ಅನ್ನ ಮಾಡಿದ್ದಾರೆ. ಈ ಒಂದು ಟ್ವೀಟ್ ಕಾಂಗ್ರೆಸ್ ಪಾಳೆಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ ಅಂತಾನೆ ಹೇಳಬಹುದು. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷಗಳನ್ನ ಪೂರೈಸಿರುವಂತಹ ಡಿಕೆಶಿಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಭರ್ಜರಿ ಸರ್ಪ್ರೈಸ್ ಗಿಫ್ಟ್ ಅನ್ನ ನೀಡಿದ್ದಾರೆ. ಹೌದು, ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷಗಳನ್ನ ಪೂರೈಸಿರುವಂತಹ ಡಿಕೆಶಿಗೆ ಸಿಎಂ ಸಿದ್ದರಾಮಯ್ಯ ಒಂದು ಗಿಫ್ಟ್ ಅನ್ನ ನೀಡಿದ್ದಾರೆ. ಏನಂತಂದ್ರೆ 2028ರ ಚುನಾವಣೆಯಲ್ಲಿ ನಾನು ಡಿಕೆ ಶಿವಕುಮಾರ್ ಬೆಂಬಲಕ್ಕೆ ನಿಲ್ತೀನಿ. ಸಿಎಂ ಸಿದ್ದರಾಮಯ್ಯರ ಈ ಹಿಂದಿನ ಗುಟ್ಟೇನು ಅಂತ ರಾಜಕೀಯ ವಲಯದಲ್ಲಿ ಲೆಕ್ಕಾಚಾರಗಳು ಹೇಳ್ತಾ ಇದೆ. ಸಿದ್ದರಾಮಯ್ಯ ಟ್ವೀಟ್ ಬೆನ್ನಲ್ಲೇ ಕೈಪಾಳ್ಯದಲ್ಲೂ ಕೂಡ ಹೊಸ ಲೆಕ್ಕಾಚಾರವೇ ಶುರುವಾಗಿದೆ ಅಂತ ಹೇಳಬಹುದು. 2028ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ನಾನು ಡಿಕೆ ಶಿವಕುಮಾರ್ಗೆ ಜೊತೆಯಾಗಿರ್ತೀನಿ ಅಂತಾನೂ ಕೂಡ ಸಿಎಂ ಸಿದ್ದರಾಮಯ್ಯ ಘೋಷಣೆಯನ್ನ ಮಾಡಿದ್ದಾರೆ. ಡಿಕೆಶಿ ಸಂಘಟನಾ ಚಾತುರ್ಯ, ಸೈದ್ಧಾಂತಿಕ ಬದ್ಧತೆಯನ್ನ ಮುಕ್ತ ಕಂಠದಿಂದ ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹೊಗಳಿದ್ದಾರೆ. ಬಿಜೆಪಿಯ ಕೇಸ್ ಕಿರುಕುಳಕ್ಕೆ ಮಣಿಯದ ಡಿಕೆಶಿ ನಿಷ್ಠೆಗೆ ಸಿದ್ದರಾಮಯ್ಯ ಇದೇ ಸಂದರ್ಭದಲ್ಲಿ ಸಲಾಂ ಸಲ್ಲಿಸಿದ್ದಾರೆ. 2028ಕ್ಕೆ ಡಿಕೆ ಶಿವಕುಮಾರ್ ಅವರೇ ಕಾಂಗ್ರೆಸ್ನ ಶಕ್ತಿ ಅನ್ನೋ ಸಂದೇಶ ಕೂಡ ರವಾನಿಸಿದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಆ ಒಂದು ಟ್ವೀಟ್ ಅಲ್ಲಿ ನನಗಿಂತ ಕಿರಿಯರಾಗಿರುವಂತಹ ಶಿವಕುಮಾರ್ಗೆ ಉಜ್ವಲ ಭವಿಷ್ಯವಿದೆ ಅಂತ ಸಿಎಂ ಸಿದ್ದರಾಮಯ್ಯ ಇಂದು ಟ್ವೀಟ್ ಮಾಡಿದ್ದಾರೆ. ಈ ಒಂದು ಟ್ವೀಟ್ ಇದೀಗ ಕಾಂಗ್ರೆಸ್ ಪಾಳೆಯದಲ್ಲಿ ಹೊಸ ಲೆಕ್ಕಾಚಾರ ಶುರುವಾಗಿದೆ ಅಂತಾನೆ ಹೇಳಬಹುದು. ನಾನು 2028ರ ಚುನಾವಣೆಯಲ್ಲಿ ಡಿಕೆಶಿ ಬೆಂಬಲಕ್ಕೂ ನಿಲ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಇವತ್ತು ಟ್ವೀಟ್ ಒಂದನ್ನ ಮಾಡಿದ್ದಾರೆ. ಬನ್ನಿ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತಿಯವರು ಫೋನ್ನಲ್ಲಿದ್ದಾರೆ. ಮಾರುತಿಯವರೇ, ಇವತ್ತಿನ ಒಂದು ಟ್ವೀಟ್ ನಿಜವಾಗ್ಲೂ ಇಡೀ ಕರ್ನಾಟಕದ ಜನತೆಗೆ ಅಥವಾ ಕಾಂಗ್ರೆಸ್ನವ್ರಿಗೆ ಒಂದು ಸರ್ಪ್ರೈಸ್ ಟ್ವೀಟ್ ಅಂತಾನೆ ಹೇಳಬಹುದು. ಯಾಕಂದ್ರೆ ಇಲ್ಲಿವರೆಗೂ ಕೂಡ ಎಲ್ಲರೂ ಹಾವು ಮುಂಗ್ಸಿ ತರ ಡಿಕೆಶಿ ಹಾಗೇನೆ ಸಿಎಂ ಸಿದ್ದರಾಮಯ್ಯ ಕಿತ್ತಾಡ್ತಿದ್ದಾರೆ ಅನ್ಕೊಂಡಿದ್ರು. ಬಟ್ ಈ ಟ್ವೀಟ್ ನೋಡಿದ್ರೆ ನಿಜವಾಗ್ಲೂ ಸರ್ಪ್ರೈಸ್ ಅನ್ನಿಸ್ತಾ ಇದೆ. ಏನು ಈ ಟ್ವೀಟ್ ನ ಮರ್ಮ ಏನಿರಬಹುದು ಅಂತ? ಮಾರುತಿಯವರೇ, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆಯಾ? ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಇವತ್ತು ಪರೋಕ್ಷವಾಗಿ 2028ರ ಸಿಎಂ ಅಭ್ಯರ್ಥಿ ಡಿಕೆಶಿನೇ ಇರಬಹುದಾ ಅಂತ ಎಲ್ರಿಗೂ ಅನ್ನಿಸ್ತಾ ಇದೆ. ಇದಕ್ಕೆ ಕಾರಣ ಆಗಿರೋದು
ಸಿಎಂ ಸಿದ್ದರಾಮಯ್ಯ ಇಂದು ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಏನಂತಂದ್ರೆ, ನನಗಿಂತ ಕಿರಿಯರಾದ ಶಿವಕುಮಾರ್ಗೆ ಉಜ್ವಲ ಭವಿಷ್ಯವಿದೆ ಅಂತ. ಹಾಗೇನೆ ಸಿದ್ದರಾಮಯ್ಯ ಹೇಳ್ತಾ ಇರುವಂತದ್ದು 2028ಕ್ಕೆ ಏನು DK ಶಿವಕುಮಾರ್ ಅವರೇ ಕಾಂಗ್ರೆಸ್ನ ಶಕ್ತಿ, ಹಾಗಾಗಿ ಅವರ ಈ ಒಂದು ಕಾಂಗ್ರೆಸ್ನ ಮುಂದಿನ ಚುನಾವಣೆಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತಾನು ಈ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಓಕೆ, ಇದೀಗ ನಮ್ಮ ಪ್ರತಿನಿಧಿ ಮಾರುತಿಯವರು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ಮಾರುತಿಯವರೇ, ಇಲ್ಲಿವರೆಗೂ ಕೂಡ ನಾವು ಹಾವು ಮುಂಗ್ಸಿ ತರ ಕಚ್ಚಾಡ್ತಿದ್ದಾರಾ ಸಿಎಂ ಸಿದ್ದರಾಮಯ್ಯ ಹಾಗೇನೆ DCM DK ಶಿವಕುಮಾರ್ ಅನ್ಕೊಂಡಿದ್ವಿ. ಯಾಕಂದ್ರೆ DK ಶಿವಕುಮಾರ್ ಅವರು ನನಗೆ CM ಸ್ಥಾನ ಇವತ್ತಲ್ಲ ನಾಳೆ ಸಿಗುತ್ತೆ ಅಂತ ಕಾತ್ರದಿಂದ ಕಾಯ್ತಾ ಇದ್ರು. ಆದ್ರೆ ಇವತ್ತಿನ ಟ್ವೀಟ್ ನೋಡಿದ್ರೆ ಇವರಿಬ್ರು ಒಂದಾಗ್ಬಿಟ್ರಾ, ಅಥವಾ ಇಷ್ಟು ಬೇಗ DKಶಿಗೆ CM ಆಗುವಂತಹ ಒಂದು ಅವಕಾಶ ಸಿಕ್ತಾ ಅಂತ? ಈ ಟ್ವೀಟಿನ ಮರ್ಮ ಏನಿರಬಹುದು ಅಂತ? ಎಸ್ ಅದಕ್ಕೆ ಏನು ಕಳೆದ 1-2 ತಿಂಗಳಿಂದಲೂ ಕೂಡ CM ಬದಲಾವಣೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದ್ವು. ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವ ಎಲ್ಲಾ ಪ್ರಯತ್ನಗಳನ್ನು ಈಗಾಗಲೇ DKಶಿ ಅವರು ಕೂಡ ಮಾಡಿದ್ರು. ಇನ್ನೊಂದ್ ಕಡೆ ಸಿದ್ದರಾಮಯ್ಯರು ಕೂಡ ಹೈಕಮಾಂಡ್ ಹೇಳೋವರೆಗೂ ಕೂಡ ನಾನು CM ಸ್ಥಾನದಲ್ಲಿ ಮುಂದುವರಿತೀನಿ ಅಂತ ಕೂಡ ಹೇಳಿಕೆಯನ್ನ ನೀಡ್ತಿದ್ರು. ಆದ್ರೆ ಇವತ್ತು ಒಂದು ಟ್ವೀಟ್ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಬದಲಾವಣೆಗೆ ದಾರಿ ಮಾಡಿಕೊಡುತ್ತಾ ಎಂಬುದು ಕೂಡ ಸಾಕಷ್ಟು ಚರ್ಚೆ ಆಗ್ತದೆ. ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ಇಲ್ಲಿವರೆಗೂ ಆ ರೀತಿಯಾಗಿ DKಶಿ ಪರವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾಗಿರ್ಬೋದು ಮತ್ತು ವಹಿಸಿದ್ದಾಗಿದ್ದು ನೋಡೋದು ತೀರಾ ಕಡಿಮೆ. ಆದ್ರೆ ಇವತ್ತೊಂದು ಟ್ವೀಟ್ ಸಾಕಷ್ಟು ಕುತೂಹಲ ಮತ್ತು ಮುಂದಿನ 2028ರ CM ಯಾರಾಗ್ತಾರೆ ಎಂಬುದು ಬಗ್ಗೆಯೂ ಸಾಕಷ್ಟು ಚರ್ಚೆಗಳು ಈಗ ಆರಂಭ ಆಗಿರೋದು. ಯಾಕೆಂದ್ರೆ ಇಂದಿಗೆ KPCC ಅಧ್ಯಕ್ಷರಾಗಿ DKಶಿ ಅವರು ಕಾರ್ಯನಿರ್ವಹಿಸಿ 6 ವರ್ಷಗಳು ತುಂಬಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು CM ಸಿದ್ದರಾಮಯ್ಯ ಒಂದು ಟ್ವೀಟ್ ಅನ್ನ ಮಾಡಿರುವಂತದ್ದು. ಈ ಟ್ವೀಟ್ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಬದಲಾವಣೆ ಮತ್ತು ಮುಂದಿನ ಅಧಿಕಾರ ಯಾರು ಹಿಡಿತಾರೆ ಮತ್ತು ಯಾವೆಲ್ಲ ಪಕ್ಷದಲ್ಲಿ ಬದಲಾವಣೆ ಆಗುತ್ತೆ ಎಂಬುದಕ್ಕೆ ಒಂದು ಮುನ್ಸೂಚಿ ತರ ಕಾಣ್ತಿರೋದು. ಯಾಕೆಂದ್ರೆ ಸಿದ್ದರಾಮಯ್ಯ ಅಂದ್ರೆ ಈಗ ಏನು ಕಾಂಗ್ರೆಸ್ ಅಧಿಕಾರಕ್ಕೆ ಇದೆ, ಈ ಸಂದರ್ಭದಲ್ಲಿ ಅಧಿಕಾರ ಪಡೆಯುವ ಪ್ರಯತ್ನಕ್ಕೆ DKಶಿ ಅವರು ಕೈ ಹಾಕಿದ್ರು. ಅಂದ್ರೆ ಈ ಕಳೆದ ಇನ್ನು ಮುಗಿಲಿರುವಂತಹ 2 ವರ್ಷದಲ್ಲಾದ್ರೂ ಕೂಡ ನಾನು CM ಆಗ್ಬೇಕು ಎಂಬ ಬಗ್ಗೆ ಕೂಡ ಸಾಕಷ್ಟು ಹೋರಾಟಗಳನ್ನ ಮಾಡ್ತಿದ್ರು. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದು ಕೂಡ ಚರ್ಚೆ ನಡೀತಿದ್ರು. ಆದ್ರೆ ಸಿದ್ದರಾಮಯ್ಯ ಮುಂದಿನ 2028ರ ನಾಯಕತ್ವ ವಿಚಾರವಾಗಿ ಒಂದು ಟ್ವೀಟ್ ಅನ್ನ ಮಾಡಿರುವಂತದ್ದು. KPCC ಅಧ್ಯಕ್ಷರಾಗಿ ನಿರ್ವಹಿಸುತ್ತಿರುವಂತಹ DKಶಿ ಅವರು ಸಾಕಷ್ಟು ಚತುರರಾಗಿದ್ದಾರೆ ಮತ್ತು ಪಕ್ಷ ಸಂಘಟನೆಯಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಅದೇ ರೀತಿಯಾದಂತೆ 2028ಕ್ಕೂ ಕೂಡ ಅವರ ಜೊತೆಯಾಗಿ ನಾನು ನಿಲ್ಲುತ್ತೇನೆ. ಅವರು ಏನೆಲ್ಲ ಪಕ್ಷ ಸಂಘಟನೆ ಮತ್ತು ಏನು ಕಾರ್ಯಕ್ರಮಗಳನ್ನ ಮಾಡ್ತಾರೆ ಅವರ ಜೊತೆಯಾಗಿ ನಾನು ಕೂಡ ನಿಲ್ಲುತ್ತೇನೆ ಅಂತ ಕೂಡ ಸಿದ್ದರಾಮಯ್ಯ ಇವತ್ತು ಟ್ವೀಟ್ ಅನ್ನ ಮಾಡಿರುವಂತದ್ದು. ಇದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಬದಲಾವಣೆ ಮತ್ತು ಈಗ ಸದ್ಯಕ್ಕೆ ನಾನು CM ಆಗ್ತೀನಿ ಅಂತ ಕನಸು ಹೊತ್ತಿದ್ದಂತಹ DKಶಿ ಅವರಿಗೆ ಒಂದು ರೀತಿಯಾದಂತ ಬ್ರೇಕ್ ಬಿದ್ದಿರಬಹುದಾ ಎಂಬುದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾಕೆಂದ್ರೆ DKಶಿ ಅವರು ಇಲ್ಲಿವರೆಗೂ ಕೂಡ ನಾನು ಮುಂದಿನ 2 ವರ್ಷಕ್ಕಾದ್ರೂ ನಾನು CM ಆಗ್ತೀನಿ ಅಂತ ಸಾಕಷ್ಟು ಕನಸನ್ನ ಕಟ್ಕೊಂಡಿದ್ರು. ಆದ್ರೆ ಸಿದ್ದರಾಮಯ್ಯರು ಹೇಳಿಕೆ ಎಲ್ಲೋ ಒಂದ್ ಕಡೆ ಈ ಬಾಕಿ ಉಳಿದಿರುವಂತಹ 2 ವರ್ಷಗಳ ಕಾಲ ನಾನೇ CM ಆಗಿ ಮುಂದುವರಿಸ್ತೇನೆ, ನಾನೇ ಅಧಿಕಾರದಲ್ಲಿ ಇರುತ್ತೇನೆ ಎಂಬ ಪರೋಕ್ಷವಾದ ಸೂಚನೆಯನ್ನ DKಶಿ ಅವರು ಕೊಟ್ರ ಎಂಬುದು ಕೂಡ ಈಗ ಚರ್ಚೆ ಮಾಡ್ಬೇಕಾಗಿರೋ ವಿಚಾರ. ಯಾಕೆಂದ್ರೆ ಇವತ್ತೇನು ಟ್ವೀಟ್ ಮಾಡಿದ್ದಾರೆ, ಆ ಟ್ವೀಟ್ ಅಲ್ಲಿ ಸುದೀರ್ಘವಾಗಿ 2 ಪ್ಯಾರಾಗಳನ್ನ ಬರ್ದಿರೋಂಥದ್ದು. ಅಂದ್ರೆ ಬಿಜೆಪಿಯವರು ಎಷ್ಟೇ ಒಂದ್ ರೀತಿಯಾದ ಕಿರುಕುಳ DKಶಿ ಅವರಿಗೂ ಕೊಟ್ಟರು ಕೂಡ ಅವರು ಸಹ ಅದನ್ನೆಲ್ಲ ಸಹಿಸಿಕೊಂಡು ಪಕ್ಷ ಸಂಘಟನೆ ಆಗಿರ್ಬೋದು ಮತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಎಲ್ಲಾ ಕೆಲಸಗಳನ್ನ ಕೂಡ DKಶಿ ಅವರು ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರು ನನಗಿಂತ ಕಿರಿಯರಾಗಿರೋದ್ರಿಂದ ಮುಂದಿನ 2028ಕ್ಕೆ ಏನ್ ಚುನಾವಣೆ ಆಗುತ್ತೆ ಅವರ ನಾಯಕತ್ವದಲ್ಲೇ ಚುನಾವಣೆ ಎದುರಿಸುವ ನಿಟ್ಟಿನಲ್ಲಿ ಅವ್ರು ಏನೆಲ್ಲ ಪಕ್ಷ ಸಂಘಟನೆ ಮಾಡ್ತಾರೆ, ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾರೆ, ಅದಕ್ಕೆ ನೇರವಾಗಿ ನಾನು ಬೆಂಬಲ ಕೊಡ್ತೀನಿ ಅಂತ ಹೇಳಿಕೆ ಕೊಟ್ಟಿರುವಂತದ್ದು. ಎಲ್ಲೋ ಒಂದ್ ಕಡೆ ಈಗೇನು CM ಕನಸನ್ನ ಒತ್ತಿದ್ದಂತ DKಶಿ ಅವರಿಗೆ ಒಂದ್ ರೀತಿಯಾದಂತ ಚೆಕ್ಮೇಟ್ ಆಗಿರುವಂತ ರೀತಿಯಂತೆ ಕಾಣ್ತಾ ಇರುವಂತದ್ದು. ಆದ್ರೆ ಇದನ್ನ ಯಾವ ರೀತಿ DKಶಿ ಅವರು ನೋಡ್ತಾರೆ ಎಂಬುದು ಕೂಡ ನಾವು ಕಾದ್ ನೋಡ್ಬೇಕಾಗಿರುವಂತದ್ದು. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಅವರು ಸಿದ್ದರಾಮಯ್ಯರು ಬಿಟ್ಕೊಡ್ತಾರೆ, CM ಪಟ್ಟ ಬಿಟ್ಕೊಡ್ತಾರೆ ಅಂತ ಕೂಡ ಏನು DKಶಿ ಪರ ಇರುವಂತ ಶಾಸಕರು ಹೇಳ್ತಾ ಇದ್ರು. ಮತ್ತೆ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯಗೆ ಕೆಲವೊಂದು ಸೂಚನೆಗಳು ಕೊಟ್ಟು ಅವರ ಅಧಿಕಾರದ ಸ್ಥಾನದಿಂದ ಕೆಳಗಿಳಿಸಿ DKಶಿ ಅವರಿಗೆ ಅಧಿಕಾರವನ್ನು ವಹಿಸುತ್ತೆ. 2 ವರ್ಷಗಳ ಕಾಲ ನಾವು DKಶಿ ಅವರ ನೇತೃತ್ವದಲ್ಲಿ ಸರ್ಕಾರವನ್ನು ನಿರ್ವಹಿಸ್ತೀವಿ, ಅದೇ ರೀತಿ ಮುಂದಿನ ಚುನಾವಣೆಯಲ್ಲೂ ಕೂಡ ನಾವು DKಶಿ ನೇತೃತ್ವದ ಹೋಗ್ತೀವಿ ಅಂತ DKಶಿ ಪರ ಇರುವಂತಹ ಶಿವಗಂಗಾ ಶಾಸಕ ಆಗಿರ್ಬೋದು ಮತ್ತೆ ಅದೇ ರೀತಿಯಾದಂತ ಏನೆಲ್ಲ ಅವರ ಪರ ಇರುವಂತ ಶಾಸಕರು ಇದ್ದಾರೆ ಅವ್ರ ಹೇಳಿಕೆಗಳನ್ನ ನೀಡ್ತಿದ್ರು. ಆದ್ರೆ ಇವತ್ತಿನ ಒಂದು ಟ್ವೀಟ್ ಎಲ್ಲ ಒಂದ್ ಕಡೆ ಇವೆಲ್ಲವಕ್ಕೂ ಶಾಸಕರ ಹೇಳಿಕೆಗಳಾಗಿರ್ಬೋದು ಮತ್ತು DCM ಅವರ CM ಕನಸಿಗೂ ಕೂಡ ಒಂದು ರೀತಿಯಾದ ಬ್ರೇಕ್ ಬಿದ್ದಂತೆ ಆಗಿರುವಂತದ್ದು.
ಓಕೆ, ಧನ್ಯವಾದಗಳು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.